ತೆಂಗಿನಕಾಯಿಯನ್ನು ಅಪ್ಪಿತಪ್ಪಿಯೂ ಕೂಡ ವಿಮಾನದಲ್ಲಿ ಕೊಂಡೊಯ್ಯಬೇಡಿ. ಯಾಕೆ ಗೊತ್ತಾ? ವಿಮಾನದಲ್ಲಿ ಸಂಚಾರ ಮಾಡುವುದು ಕೆಲವರಿಗೆ ಸಾಮಾನ್ಯವಾಗಿದೆ, ಇನ್ನು ಕೆಲವರಿಗೆ ಅದು ಕನಸಿನ ಪಯಣ. ಆದರೆ ಭಾರತದಂತಹ ರಾಷ್ಟ್ರದಲ್ಲಿ ವಿಮಾನ ಪ್ರಯಾಣ ಎಲ್ಲರಿಗೂ ಕೂಡ ಸುಲಭ ಅಲ್ಲ. ಇನ್ನು ಕೆಲವೇ ದಿನಗಳ ಹಿಂದೆ ನಡೆದಂತಹ ವಿಮಾನ ಪತನ ದುರ್ಘಟನೆ ವಿಮಾನ ಪ್ರಯಾಣದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವಂತೆ ಮಾಡ್ತಾ ಇದೆ. ಹೌದು, ವಿಮಾನ ಪ್ರಯಾಣ ಮಾಡುವುದು ಯಾವುದೋ ಬಸ್ ಅಥವಾ ಆಟೋ ಪ್ರಯಾಣ ಮಾಡಿದಂತೆ ಅಲ್ಲ. ಅದಕ್ಕೆ ತನ್ನದೇ ಆದ ನೀತಿ ನಿಯಮಗಳಿದೆ. ಏನೇನೋ ತುಂಬಿಕೊಂಡು ವಿಮಾನ ಹತ್ತಲು ನಮಗೆ ಅವಕಾಶವೇ ಇಲ್ಲ. ಅದಕ್ಕೂ ಮೊದಲು ನೀವು ವಿಮಾನದಲ್ಲಿ ತೆಗೆದುಕೊಂಡು ಹೋಗಲು ಯಾವ ವಸ್ತುಗಳಿಗೆ ಅವಕಾಶ ಇದೆ, ಯಾವ ವಸ್ತುಗಳಿಗೆ ಅವಕಾಶ ಇಲ್ಲ ಅನ್ನುವುದನ್ನು ಮೊದಲು ತಿಳಿದುಕೊಳ್ಬೇಕು. ಇದರಲ್ಲಿ ವಿಶೇಷ ಏನಂದರೆ, ವಿಮಾನದಲ್ಲಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ತೆಂಗಿನಕಾಯಿಗೆ ಯಾಕೆ ನಿರ್ಬಂಧ? ತೆಂಗಿನಕಾಯಿ ಭಾರತದಲ್ಲಿ ಆಹಾರದ ಜೊತೆಗೆ ಧಾರ್ಮಿಕ ಸ್ಥಾನವನ್ನು ಪಡೆದಿದೆ. ದೇವರ ಪೂಜೆಯಲ್ಲಿ ಇದು ಪ್ರಧಾನವಾಗಿರುತ್ತೆ. ತೆಂಗಿನಕಾಯಿ ಇಲ್ಲದೆ ಪೂಜೆಗೆ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ನಡುವೆ ಸಾಕಷ್ಟು ಜನರು ಮಂತ್ರಿಸಿಕೊಂಡ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಡಲು ಬಯಸ್ತಾರೆ. ಆದರೆ ವಿದೇಶಗಳಲ್ಲಿ ಇರುವ ಭಾರತೀಯರಿಗೆ ಇದು ಅಸಾಧ್ಯ. ಯಾಕಂದರೆ ಇದನ್ನು ತೆಗೆದುಕೊಂಡು ಹೋಗುವಂತೆ ಇಲ್ಲ. ಹಾಗಾದರೆ ಯಾವೆಲ್ಲ ಕಾರಣಕ್ಕೆ ಇದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ನಾಗರಿಕ ವಿಮಾನಯಾನ ಸಚಿವಾಲಯವು ವಿಮಾನದಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ನಿರ್ದೇಶನವನ್ನು ನೀಡಿದಂತೆ ಇತ್ತೀಚೆಗೆ ಹೊಸ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಉಲ್ಲೇಖ ಮಾಡಿದಂತೆ ಕತ್ತರಿ, ಟಾರ್ಚ್, ಹಗ್ಗ, ಬ್ಲೇಡು, ಕತ್ರಿ, ಹಾಗೆ ಬೆಂಕಿ ಕಡ್ಡಿ, ಸ್ಫೋಟಕಗಳು, ಸೆಲ್ಲೋಟೇಪ್, ತೆಂಗಿನಕಾಯಿ ಸೇರಿದಂತೆ ಹಲವು ವಸ್ತುಗಳು ತೆಗೆದುಕೊಂಡು ಹೋಗಬಾರದು. ಇನ್ನು ತೆಂಗಿನಕಾಯಿಯಿಂದ ಆಗುವ ತೊಂದರೆ ಏನು? ವಿಮಾನದಲ್ಲಿ ಯಾಕೆ ತೆಂಗಿನಕಾಯಿಯನ್ನು ಸಾಗಿಸಬಾರದು ಅನ್ನೋ ಪ್ರಶ್ನೆಗೆ ಖಂಡಿತ ನಿಮ್ಮಲ್ಲಿ ಮೂಡಿರುತ್ತೆ. ಸಾಮಾನ್ಯವಾಗಿ ವಿಮಾನದಲ್ಲಿ ದ್ರವ ಪದಾರ್ಥಗಳನ್ನು ಸಾಗಣೆ ಮಾಡುವ ಹಾಗಿಲ್ಲ. ಇದಕ್ಕೆ ಕಠಿಣ ನಿಯಮಗಳು ಕೂಡ ಇದೆ. ತೆಂಗಿನಕಾಯಿ ಒಳಗೆ ದ್ರವ ಹೊಂದಿರುತ್ತೆ. ತೆಂಗಿನಕಾಯಿ ಒಳಗಿನಿಂದ ತೇವವಾಗಿರುತ್ತೆ, ಹಾಗೆ ಹೊರಗಿನಿಂದ ಗಟ್ಟಿಯಾಗಿರುತ್ತೆ. ಹಾರಾಟದ ಸಮಯದಲ್ಲಿ ಎತ್ತರದಲ್ಲಿ ಗಾಳಿಯ ಒತ್ತಡದಲ್ಲಿ ಬದಲಾವಣೆ ಉಂಟಾಗುತ್ತೆ. ಇದರಿಂದಾಗಿ ತೆಂಗಿನಕಾಯಿ ಸ್ಫೋಟವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತೆಂಗಿನಕಾಯಿ ಏನಾದರೂ ಸ್ಫೋಟವಾದರೆ ವಿಮಾನ ಅಪಘಾತದಂತಹ ಪ್ರಕರಣಗಳು ಸಂಭವಿಸುತ್ತೆ. ಹೀಗಾಗಿ ಭದ್ರತಾ ವಿಷಯಗಳಿಗೆ ಅನುಗುಣವಾಗಿ ತೆಂಗಿನಕಾಯಿಯನ್ನು ವಿಮಾನದಲ್ಲಿ ಸಾಗಣೆ ಮಾಡಲು ನಿರ್ಬಂಧವನ್ನು ಹೇರಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.